ಅರ್ಶನ ಇವತ್ತು ಎಲ್ಲರಿಗೂ ದೇವಕ್ಕೆ ಉಷ್ಣ ಮಾಡಿಸ್ಬಿಡ್ತೀವಿ. ಇಷ್ಟು ಜನ ಅಷ್ಟು ಮುಂದೆ ನಾವು ಇಷ್ಟು ಜನ ಓಡೋದೇವಿ ಮಧ್ಯ ರೋಡಲ್ಲಿ. ವಾಟ್ಸ್ ಯರ್ ನೇಮ್ ಬ್ರದರ್ ಅಂದ್ರೆ ಕಾರ್ ಸಿ ಬಿ ಫ್ಯಾನ್ ಅನ್ಬಿಟ್ಟ ಅಷ್ಟೇ. ಯಾರು ಇಲ್ಲ, ನಾವು 4 ಜನ ಇರೋದಿಲ್ಲ. ಇನ್ನು ಮಿಕ್ದವ್ರೆಲ್ಲ ಸಿಎಸ್ಕೆ. ನನ್ನ ಮಗನೇ ಜನ ಸಿಎಸ್ಕೆ ಫ್ಯಾನ್ಸ್ ಮೊದ್ಲು ಆ ಕಿರ್ಚಾಡಕ್ಕೆ ದಮ್ಬೇಕಲೇ. ಅವ್ರು ಉರ್ಸಿದ್ರೆ ಉರ್ಸ್ಕೊಳಕ್ಕೂ ದಮ್ಬೇಕಲೇ. ಕಿತ್ತಾಕ್ಬೇಕು. ನಾವು ಗೆದ್ದ ಮೇಲೆ ಒಂದು ಸತ್ತ, ಅದಂತೂ ಫಿಕ್ಸು. ಟಿಕೆಟ್ಗೋ ಮರೇ ಉಣ್ಬಿಟ್ಟು ಹೋಗಿ ಮನೆಗೆ ಹೋಗೋ. ಉಣ್ಬಿಟ್ಟು ಹೋಗಿ ಮನೆಗೆ ಹೋಗೋ. ತಿರ್ಗಿಸ್ಕೊಂಡು ತಿಕ್ಕಿಕೋ. ಅಳಬೇಡ ಅಳಬೇಡ ತಿಕ್ಕ ಹುರ್ಕೋಬೇಡ. ಬರ್ಬೇಕು. ಸಿಎಸ್ಕೆ ಫ್ಯಾನು 2 ವರ್ಷ ಬ್ಯಾನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ದಯವಿಟ್ಟು ಈ ವ್ಲಾಗ್ನ ನೋಡಬೇಕಾದ್ರೆ ಇಯರ್ಫೋನ್ಸ್ ಅಥವಾ ಹೆಡ್ಫೋನ್ಸ್ ಯೂಸ್ ಮಾಡಿ. ಈ ವ್ಲಾಗ್ನ ನೆನ್ನೆನೇ ಅಪ್ಲೋಡ್ ಮಾಡಿದ್ದೆ. ಕಾರಣಾಂತರಗಳಿಂದ ಕಾಪಿರೈಟ್ ಇಶ್ಯೂ ಬಂದು ವಿಡಿಯೋ ಡೈರೆಕ್ಟ್ ಡಿಲೀಟ್ ಆಗಿದೆ. ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಫಸ್ಟ್ ಟೈಮ್ ನಂಗೆ ಈ ಥರ ಬಂದಿರೋದು ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ 2 ದಿವಸ ಕಷ್ಟಪಟ್ಟು ನಿದ್ದೆಗಿಟ್ಟು ಎಡಿಟ್ ಮಾಡಿ ಹಾಕಿದ್ದು ವ್ಲಾಗು. ಆ್ಯಂಡ್ ಅದು 3 ಅವರ್ಗೆ 50,000 ರೀಚ್ ಕೂಡ ಆಗಿತ್ತು. ಇವತ್ತಷ್ಟರಲ್ಲಿ ಹೆಂಗೆ ಅಂದಿದ್ರು ಒಂದು 3ರಿಂದ 4 ಲಕ್ಷ ಅಂತೂ ಕಣ್ಣು ಮುಚ್ಕೊಂಡು ಹೋಗಿರೋದು. ಬೇಜಾರಾಯಿತು. ಪರವಾಗಿಲ್ಲ, ಇವೆಲ್ಲ ಬಂದೇ ಬರುತ್ತೆ. ನಾವು ಅದಕ್ಕೆ ಮುಂದೆ ಹೋಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಂದ ಶುರು ಆಗುತ್ತೆ. ನೋಡಿ, ಎಂಜಾಯ್ ಮಾಡಿ, ಚಿಲ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ವ್ಲಾಗ್ ನಾವು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ಶ್ರೀಲಂಕಾದ ಕೊಲಂಬೋ ಏರ್ಪೋರ್ಟಿಂದ ನಮ್ಮ ಊರು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಚೆಕ್ ಇನ್ ಮಾಡಿಸ್ತಾ ಇದ್ದೀವಿ ಗೈಸ್. ನೋ, ಎವ್ರಿಥಿಂಗ್ ಇಸ್ ಕ್ಲಿಯರ್. ಯಾರು ಏನಂದ್ರೆ ಯಾವ ಇವೆಲ್ಲ ಏನಂದ್ರೆ ಯು ಆರ್ ರೆಕಾರ್ಡೆಡ್. ನಮ್ಮ ಕಿಶೋರ್ ಅವ್ರಿಗೆ ಇಯರ್ ಆರ್ಸ್ ಇಷ್ಟ ಆಗಿದ್ದಾರೆ. ಹೌದಾ? ಎಲ್ಲ ವ್ಲಾಗ್ ಹಾಕ್ಬೋತಾನೆ. ಹಾಯ್ ಕೆಲ್ಲ ಚಿಕ್ಕೆಲ್ಲ ಸುಮ್ಮನೆ ಹೇಳಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತೀವಿ ಕಣಯ್ಯ, ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತೀರಾ. ಇನ್ನೀಗ ಗಾಂಡ್ಗಾಬ್ರಿ ಲೋಡ್ ಬಂದ್ವಿ. ಇವಾಗ ಸೆಕ್ಯೂರಿಟಿ ಚೆಕಿನ್ ಎಲ್ಲ ಮುಗಿಸಿ ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಗೇಟ್ ನಂಬರ್ 14. ಏನೇ ಹೇಳಿ ಗೈಸ್, ನಮ್ಮ ಬೆಂಗಳೂರು ಏರ್ಪೋರ್ಟೇ ಬೆಸ್ಟ್ ಏರ್ಪೋರ್ಟು. ಅದ್ರ ಮುಂದೆ ಇವೆಲ್ಲ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್. ಯಾಕಂದರೆ ಅದು ನಮ್ಗೆ ರೂಢಿ ಇರುತ್ತಲ್ಲ, ಇಲ್ಲಿ ಗೇಟ್ ಹತ್ರ ಬರೋದು, ಇನ್ನೊಂದು ಸರಿ ಚೆಕ್ ಮಾಡೋದು, ಇನ್ನೊಂದು ಸರಿ ಬಿಚ್ಚೋದು, ಎಲ್ಲ ಒಳಗಡೆ ಹಾಕೋದು. ಅಯ್ಯೋ ದೇವರೇ, ಇಂಟರ್ನ್ಯಾಷನಲ್ ಒಂಥರ ಗೋಳು ಗೈಸ್. ಬನ್ನಿ, ಫ್ಲೈಟ್ ಹತ್ತಕ್ಕೂ ಮುಂಚೆ ಇವತ್ತಿನ ವ್ಲಾಗಿನ ವಿಶೇಷ ಏನಂತ ಹೇಳಿದ್ರೆ, ಇವತ್ತಿನ ಡೇಟ್ ಬಂದು 28ನೇ ತಾರೀಕು ಮಾರ್ಚ್. ಏನು ಹೇಳಿ, RCB ವರ್ಸಸ್ CSK ಮ್ಯಾಚ್. 28 ಮಾರ್ಚ್ RCB CSK ಮ್ಯಾಚು. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರಬೇಕು. ಆ್ಯಕ್ಚುಲಿ ನಾನು ಡೈರೆಕ್ಟ್ ಚೆನ್ನೈಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋ ಕಾರಣದಿಂದ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿದ್ದು. ನಾನು ಇವತ್ತು ನೈಟ್ ಶ್ರೀಲಂಕಾ ಬಿಡಬೇಕಾಗಿತ್ತು. ಮ್ಯಾಚ್ ಎಲ್ಲ ನೋಡಿಕೊಂಡು ನಾಳೆ ನಮ್ಮ ಫ್ಲೈಟ್ ಇದ್ದಿದ್ದು. ಆ್ಯಕ್ಚುಲಿ ನನ್ನ ಫ್ಲೈಟು 26ಕ್ಕೆ ಫಸ್ಟ್ ಫ್ಲೈಟು, 26 ಆದಮೇಲೆ 27ಕ್ಕೆ ಸೆಕೆಂಡ್ ಫ್ಲೈಟು, ಆ್ಯಂಡ್ 29 ನಾಳೆಗೆ ಇದ್ದಿದ್ದು ಫ್ಲೈಟ್ನ ಮತ್ತೆ ಪ್ರೀಪೋನ್ ಮಾಡಿಕೊಂಡು ಎಲ್ಲ ಗ್ಯಾಪಲ್ಲೂ 28ನೇ ತಾರೀಕು ಅರ್ಲಿ ಮಾರ್ನಿಂಗ್ ಬಿಡ್ತಾಯಿದ್ದೀವಿ. ಇವಾಗ ಟೈಮ್ ಬಂದು 7 ಗಂಟೆ. ನಾನು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ಆಚೆ ಬರೋಷ್ಟರಲ್ಲಿ 10 ಗಂಟೆ. 10 ಗಂಟೆಗೆ ಬಂದಿದ್ದ ತಕ್ಷಣ ಡೈರೆಕ್ಟ್ ಇದೆ ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. RCB ಜರ್ಸಿ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಇಲ್ಲಿಂದ
ನಮ್ಮ ಹುಡುಗರು ಕಾರಲ್ಲಿ ಬಂದು ಕಾಯ್ತಾ ಇರ್ತಾರೆ, ಹತ್ಕೊಂಡು ಹೋಗ್ತಾ ಇರೋದಷ್ಟೇ ಚೆನ್ನಾಗಿ. ನೋಡಿ ಗೈಸ್, ಇದರಲ್ಲಿ ಬಿಸ್ನೆಸ್ ಕ್ಲಾಸ್ ಎಲ್ಲ ಇದೆ, ಮಸ್ತಾಗಿದೆ ಅಲ್ಲ. ಕೆನೆ ಮೇಲೆ ಒಂದು ಗುಳ್ಳೆ ಆಗಿತ್ತು, ಕಿತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಹಿಂಗಾಗ್ಬಿಟ್ಟೆ, ಬೇಜಾರಾಗ್ತಾ ಇದೆ. ಚಂದುಳ್ಳಿ ಮುಕ್ತಲ್ಲಿ ಒಂದು ಗುಳ್ಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಹೆವಿ ನಿದ್ದೆ ಮೇಡಮ್, ಒಳ್ಳೆ ಬೀಗ್ ರೂಟ್ದಲ್ಲಿ ನೀರು ಹಾಕ್ದಂಗೆ ಆಗ್ತಾಳೆ ಗೈಸ್. ಥ್ಯಾಂಕ್ ಯು. ಅಲ್ವಾ, ಕರೆಕ್ಟ್. ಬೆಂಗಳೂರು ಏರ್ಪೋರ್ಟಲ್ಲಿ ಬಂದು ಪಿನ್ ಇಸ್ಕೊತಾ ಇದೆಯಲ್ಲ, ಅದು ಶ್ರೀಲಂಕಾ ಹುಡುಗಿರ ಹತ್ರ. ಶ್ರೀಲಂಕಾದಲ್ಲಿ ಸುಸ್ತಾಗಿದ್ದಾನೆ ಅಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಯಾವುದೂ ಇಲ್ಲ ಗೈಸ್. ಆ್ಯಂಡ್ ಇದಕ್ಕೆ ಅವಾರ್ಡ್ ಬಂದಿರೋವಂಥದ್ದು. ಕ್ರೇಜಿ ಮನಿ ಆಲ್ ಸೆಟ್ ಫಾರ್ ಚೆನ್ನೈ ಗೈಸ್. ಫುಲ್ ಶಾಪಿಂಗು ನೋಡಿ. ಟಂಟಣ, ಇಲ್ಲಿ ಶಾಪಿಂಗ್, ಇಲ್ಲಿ ಶಾಪಿಂಗು, ಎಲ್ಲ ಕಡೆ ಶಾಪಿಂಗ್ ಎಲ್ಲ ನಾವು ಇದು ಮಾಡ್ತಿದ್ರಿ ಗೈಸ್. ನೋಡಿ, ಕಪ್ ಎತ್ಕೊಂಡು ಆಚೆ ಬರ್ತಾ ಇದ್ರೆ ಅದ್ರ ಫೀಲೇ ಬೇರೆ. ಇದೇ ಥರ ನಮ್ಮ RCB ಅವ್ರು ಯಾವಾಗ ಬರ್ತಾರೋ ಅನ್ನೋ ಒಂದು ಕನ್ಸಲ್ಲಿದ್ದೀವಿ ನೋಡಿ. ವಿನ್ನರ್ ಕಪ್ ಈ ಥರ ಎತ್ಕೊಂಡ್ಬಂದ್ರೆ ಆ ಫೀಲೇ ಬೇರೆ. ಆ ಜನ ನೋಡ್ತಾ ಇರೋದು, ಎಷ್ಟು ಜನ ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ ಆ ಕ್ರೇಜಿ ಫೀಲ್ನೆಸ್ ಇರುತ್ತೆ. ಓಕೆ ಗೈಸ್, ಮೈ ಬಾಯ್ಸ್ ಆರ್ ಹಿಯರ್. RCB ಜರ್ಸಿ. ಹೋ, ನಿಂಗೆ ನ್ಯಾಯನ ದಚ್ಚು. ಲೇಟಾಗಿ ಬಂದಿದ್ದು ನ್ಯಾಯನ ದಚ್ಚು. ಬಂದು ಚೆನ್ನೈ ರೀಚ್ ಆದ್ವಿ. ಅಲ್ಲಿ ನೋಡಿ, ಪೊಲೀಸ್ ಅವ್ರ ತಲೆ ಮೇಲೆ ಹೆಲ್ಮೆಟ್ ಯಾವ ಥರ ಇದೆ. AC ಹೆಲ್ಮೆಟ್ ಅನ್ಸುತ್ತೆ ಗೈಸ್ ಇದು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಅಂತ ಕಮೆಂಟ್ ಹಾಕಿ. ಕ್ರೇಜಿ ಅಲ್ಲ. ಟ್ರಾಫಿಕ್ ಆಂಟಿನ ತೋರಿಸು. ಟ್ರಾಫಿಕ್ ಆಂಟಿನ ಯಾರು? ಫೋಕಸ್ ಮಾಡು. ಟ್ರಾಫಿಕ್ ಆಂಟಿ ಅಲ್ಲ ಗುರು, ಟ್ರಾಫಿಕ್ ಪೊಲೀಸ್. ಸಪಾಶ್. ಅಷ್ಟೊತ್ತಿಂದ ನಮ್ದು ETA ಬಂದು 6 ಗಂಟೆ ಇತ್ತು. ಇನ್ನು ಇವಾಗ 6:09 ಹೋಗ್ತಾನೆ ಇದೆ. ಯಾವ ದೇವಸ್ಥಾನ ಮಾಡ್ಬಿಟ್ಟವ್ರಲ್ಲ ಗುರು. ಸಪಾಶ್. ಮುಕ್ಕೋಟಿ ದೇವ್ರುಗಳು ಅಲ್ಲೇ ಇದ್ರು, ನೋಡೋದ್ರಲ್ಲ ಗೈಸ್. ಸ್ಟೇಷನ್ ನೋಡಿ ಹೆಂಗೈತೆ, ಮಸ್ತ್ ಅಲ್ಲ. ನಮ್ಮ ಏರಿಯಾದಲ್ಲಿರೋ ಟೀ ಅಂಗಡಿ ಇದ್ದಂಗೆ ಐತಲ್ಲಪ್ಪ. ಪೊಲೀಸ್ ಗಾಡಿ ವೈಪರ್ ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟೈತೆ. ಓಕೆ ಗೈಸ್, ಸೀನ್ ಏನಂತ ಹೇಳಿದ್ರೆ ಲೇಟ್ ಆಗ್ಬಿಟ್ಟಿದೆ. ಬಂದು ಕಾರ್ ಪಾರ್ಕ್ ಮಾಡಿ ಒಂದು ಹೋಟೆಲ್ ಮಾಡಿ ರೂಮ್ ಮಾಡಿ, ಯಾಕಂದ್ರೆ ಕಾರ್ ಪಾರ್ಕ್ ಮಾಡೋಕ್ಕೋಸ್ಕರ ಏನೋ ರೂಮ್ ಮಾಡಿದ್ವಿ ಗೈಸ್. ಇವಾಗ ಬಂದು ಟೀ ಶರ್ಟ್ ಹಾಕೊಂಡು ಇವಾಗ ವಾಪಸ್ ಸ್ಟೇಡಿಯಂ ಹತ್ರ ಹೋಗ್ತಾ ಇದೀವಿ. ಆಲ್ರೆಡಿ 2 ಅವರ್ ಆಗಿದೆ. ಸಾಲ್ಟ್ ಈಗ ಮುಗ ಹೊಡಿತಾ ಉಪ್ಪು ಕುಡಿಸ್ತವ್ರೆ ಚೆನ್ನೈ ಅವ್ರಿಗೆ. ಸೊ ಫುಲ್ ಸೈಕ್ ಆಗ್ಬಿಟ್ಟಿದ್ವಿ, ಯಾಕಂದ್ರೆ ಇಲ್ಲಿಂದ 1.5 ಕಿಲೋಮೀಟರ್ ಐತೆ. ಟೆನ್ಷನ್ನು, ಬೇಗ ಹೋಗ್ಲೇಬೇಕು. ಯಾವ ರೇಂಜ್ಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೀವಿ. ಎನರ್ಜಿ ಏನಿಲ್ಲ, ವ್ಲಾಗು ಮಾಡೋಕ್ಕಾಗ್ತಲ್ಲ, ಹಂಗಾಗ್ಬಿಟ್ಟಿದೆ. ಗುರು ಬರ್ರಿ ಬೇಗ. ನೋಡಿ ಹೆಂಗ್ ಹೋಗ್ತಾ ಇದೀವಿ, ಆಟ ಹೊತ್ಕೊಂಡು ಜೂಟ್ ಆಯ್ತಾ ಇದೀವಿ ಗೈಸ್. ಇವ್ರು ಹುರ್ಕೊಂಡ್ಬಿಟ್ಟವ್ರ, ಸಾಲ್ಟ್ ಹೊಡಿತಾವ್ರೆ ಅಂತ. ಚೆನ್ನೈ ಸ್ಕೋರ್ ಇಲ್ಲ, RCB ದ ಸ್ಕೋರ್ 28. RCB ದ ಸ್ಕೋರ್. RCB ಸಪೋರ್ಟ್ பண்ணுங்க bro. ನಂಗೆ ತಮಿಳ್ ಬರಲ್ಲ, ಈ ನನ್ನ ಮಕ್ಕಳು ಏನೇನೋ ಇಷ್ಟೆಲ್ಲ ರಿಸ್ಕ್ ತಗೊಂಡು ಹೋಗ್ತಾ ಇದೀವಿ ಅಂದ್ರೆ ಗೈಸ್ 100% ನಾವು ಈ ಮ್ಯಾಚ್ ಗೆಲ್ತೀವಿ ಅಂತ ನನಗೆ ಸ್ಟ್ರಾಂಗ್ ಫೀಲಿಂಗು ಗೈಸ್. ಯಾಕಂದ್ರೆ ನಮ್ ದೇವ್ರು ಯಾವ್ಯಾವ ತರ ಟರ್ನಿಂಗ್ ಕೊಟ್ಟವ್ರೆ ಇವತ್ತು ಅಂತ ಹೇಳಿದ್ರೆ ಆ ಸ್ಟೋರಿ ಎಲ್ಲ ಮ್ಯಾಚ್ ಮುಗಿಸ್ಮೇಲೆ ಹೇಳ್ತೀನಿ. ಫ್ಲೈಟಲ್ಲಿ ಏನಾಯ್ತು, ನಾವು ಕಾರಲ್ಲಿ ಹೆಂಗ್ ಬಂದ್ವಿ, ಯಾವ್ಯಾವ ಸ್ಟೋರಿ ಏನೇನಾಯ್ತು, ಯಾಕೆ ಇಷ್ಟು ಲೇಟ್ ಆಯ್ತು, ಅದೆಲ್ಲ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಫಸ್ಟ್ ಮ್ಯಾಚ್ಗೆ ಹೋಗ್ಬೇಕಷ್ಟೇ. ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ಕ್ಯಾಚ್ ಡ್ರಾಪ 100. ಸೂಪರ್ 3 ಓವರ್ 32. ನಾವು ನೋಡಿ ಫೋನಲ್ಲಿ ನೋಡ್ತಾ ಇದ್ದೀವಿ. ತಗೋ ಹೊಡೆ ಬರ್ರು. ಓ ಇಲ್ಲ ಅವನು ಯಾರೋ. ಅಯ್ಯೋ, ಫೋನಲ್ಲಿ ನೋಡ್ಕೊಂಡೆ ಎಷ್ಟು ಕಿತ್ತಾಡ್ತಾ ಇದೀವಿ. ಫುಲ್ ಬೆವ್ರು ಕಿತ್ಕೊಂತ ಇದೀವಿ ಗೈಸ್. ಯಪ್ಪ, ಹೋಗೋಷ್ಟ ಏನಾಗುತ್ತೋ, ಗಂಟ್ಲಂತೂ 100% ಉಷ್ಣ ಆಗ್ಬಿಡ್ತೈತೆ. ಎಲ್ಲಿ ನೋಡಿದ್ರು ಅಷ್ಟನೇ ಕಾಣಿಸ್ತೈತೆ. ಅಷ್ಟನ ಇವತ್ತು ಎಲ್ಲರಿಗೂ ದೇಹಕ್ಕೆ ಉಷ್ಣ ಮಾಡಿಸ್ಬಿಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಜನ ಅಷ್ಟು ಮುಂದೆ ನಾವು ಇಷ್ಟು ಜನ ಓಡಾಡ್ತೀವಿ ಮಧ್ಯ ರೋಡಲ್ಲಿ. ರೆಕಾರ್ಡ್ ಆಯ್ತದೆ ಗೈಸ್. ಗೇಟ್ ನಂಬರ್ 13 ಬಂದ್ವಿ. ಎಕ್ಸ್ಕ್ಯೂಸ್ ಮೀ, ಸೈಡ್ ಹೊಡೆದು ಬಿಡ್ತೀರಾ? ಥ್ಯಾಂಕ್ ಯು. ಟಿಕೆಟ್ ಇರುತ್ತೆ ಸರ್, ಟಿಕೆಟ್ ಇರುತ್ತೆ. ಥ್ಯಾಂಕ್ ಯು ಚೆಕ್ ಮಾಡಿ. ಹಾಂ, ಥ್ಯಾಂಕ್ ಯು ಬ್ರೋ. ಓ ಗಾಯ್ಸ್, ಸ್ಟೇಡಿಯಂ ನೋಡಿ ಗಾಯ್ಸ್. ಓ ಮನಿ ಬಾಯ್ಸ್, ಏನಾಯ್ತು ಬ್ರೋ? ಕಿರ್ಚ್ತವ್ರೆ. ಔಟಾ ಏನಾಗಿರ್ಬೋದು? ನಡೀರಿ ಗುರು. ಎಷ್ಟು ಹತ್ಬೇಕು ಗುರು? ಸುಸ್ತಾಗೋಯ್ತು. ಫೈನಲಿ ಬಂದ್ವಿ ಸ್ಟೇಡಿಯಂ ಒಳಗಡೆ.
ವಾಟ್ಸ್ ಯರ್ ನೇಮ್ ಬ್ರದರ್ ಅಂದ್ರೆ ಕಾರ್ ಸಿ ಬಿ ಫ್ಯಾನ್ ಅನ್ಬಿಟ್ಟ ಅಷ್ಟೇ. ಸೂಪರ್ ಬ್ರೋ ಸೂಪರ್ ಕಮೆಂಟ್ ಚೀರ್ ಅಪ್. ಸ್ಪೆಕ್ಸ್ ಹಾಕೋ ಬಂದಿಲ್ಲ ಅದಕ್ಕೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಅಲ್ಲಿಂದ ಇದ್ ಬಂದವನ್ ಗೈಸ್. ಅಯ್ಯೋ ಕ್ರೇಜಿ, ಯಾರು ಇಲ್ಲ, ನಾವು 4 ಜನ ಇರೋದಿಲ್ಲಿ. ಇನ್ ಮಿಕ್ದವ್ರೆಲ್ಲ ಸಿಎಸ್ಗೆ ಅಪ್ಪಿ ತಪ್ಪಿ ಅವ್ರು ಏನಾದ್ರು ನಮ್ಗೆ ಔಟ್ ಮಾಡ್ಬಿಟ್ರೆ ದೂರ ಬಾಗ್ಲು ಮಾಡ್ಬಿಡ್ತಾರೆ. ಹೇಳ್ತಾ ಇದ್ದಂಗೆ ಔಟ್ ಆಗ್ಬಿಟ್ರಲ್ಲ ಗೈಸ್ ಇವರು. ಎಂದು ನಾಯನ್ನ ಗಂತ್ಯ ನಾಯಿ ನನ್ನ ಮಗನೇ. ಗೈಸ್ ಸ್ನೇಕ್ ಡ್ಯಾನ್ಸ್ ಆಡ್ತಾವ್ರ ಗೈಸ್. ಆಡೋಣ, ಆಡ್ಲಿ. ಇಷ್ಟು ಜನ CSK ಫ್ಯಾನ್ಸ್ ಮೊದ್ಲು ಆ ಕಿರ್ಚಾಡಕ್ಕೆ ದಮ್ಬೇಕಲೇ. ಅವ್ರು ಉರ್ಸಿದ್ರೆ ಉರ್ಸ್ಕೊಳಕ್ಕೂ ದಮ್ಬೇಕಲೇ. ಎಂದು ಇರಲಿ RCB. ಬ್ರೋ ಏನ್ ಬ್ರೋ ನೀನು ಎದಾಗ್ರು ನೀನು RCB ಫ್ಯಾನ್ ಅಂತ ಏನು ವೈಪ್ ಪಣ್ಣಿಂಗ ಬ್ರೋ. ಉರ್ಸ್ತವ್ರ ಗಾಯ್ಸ್, ಉರ್ಸ್ತವ್ರೆ. ಗೆದ್ದು ಬಿಡ್ಲಿ ಇವತ್ತು, ಆಮೇಲೆ ತೋರಿಸ್ತೀವಿ. ಚಿಲಿಪಿಲಿ ದೇವ್ರೆ, ನಮ್ಮವ್ರು ಲೈಫ್ ಕೊಟ್ರೆ ನಾಯಿ ಕೊಡ್ದು ಬಿಡ್ತಾರೆ ಗೈಸ್. ಲೈಫ್ ಕೊಟ್ರೆ ನಾಯಿ ಆಡಿ ಪಿಡಿ ಹೋದೆ ನಮ್ಮವ್ರು 100% ಹೋದೆ. Two years. ಅವ್ನ ಮುಖ ನಾಯಿ ತಿಕ್ಕಾಗ್ಬಿಟ್ಟೈತೆ, ನನ್ನೇ ನೋಡ್ತಾವನೆ. ನಾನು ಸುಮ್ಮನೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಆ ಕಡೆ ಕ್ಯಾಮ್ರಾ ತಿರುಗಿಸ್ತಾ ಇಲ್ಲ ಅಷ್ಟೇ. ಅವರೆಲ್ಲ ಎಣ್ಣೆ ಹಾಕ್ಬಿಟ್ಟವ್ರೆ, ಇಲ್ಲ ಅಂದಿದ್ರೆ 100% ತೋರಿಸಿರುವೆ ಗೈಸ್. ಆಲ್ರೆಡಿ ಸ್ವಲ್ಪ ಜಗಳ ಶುರು ಆಯಿತು, ನಮ್ಮ ಮೇಲೆ ಉರ್ಕೊಳ್ಳೋಕೆ ಜಾಸ್ತಿ ಆಗೈತೆ. ಇರಲಿ ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ತೀವಿ, ಲಾಸ್ಟಲ್ಲಿ ತೋರಿಸ್ತೀವಿ ಗೈಸ್. ನಮ್ಮ ಸಬ್ಸ್ಕ್ರೈಬರು RCB ಎಲ್ರಪ್ಪ ಎಲ್ಲ ಎಲ್ರು ಯಾರು ಕಾಣಿಸ್ತಾ ಇಲ್ಲ, ಕಾಣಿಸಲ್ಲ. ಬ್ರೋ ರೆಡಿ ಬ್ರೋ, ರೆಡಿ
ರೆಡಿ ಬ್ರೋ. ಓ ಎಲ್ಲ ಪೇಪರ್ ಹಾಕಿ ಬಂದವನ್ ಗೈಸ್ ಅವನು. ಆಯ್ತು ಬಿಡ್ರು, ಒಂದು ವಿಕೆಟ್ಗೆ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟವ್ರು ಗೈಸ್ ನನ್ನ ಮೇಲೆ ನೋಡ್ರಿ. ಪಿ ಕಿತ್ತಾಕ್ಬೇಕು ಅವ್ನು. ಆಂಟಿ ಸಾಕು ಕುತ್ಕೊಳ್ಳಿ. ಔಟ್ ಆದಾಗ ಬರ್ತಾರೆ ಆಚೆಗೆ. 6-4 ಹೊಡೆದಾಗೆಲ್ಲ ಮುಚ್ಕೊಂಡು ಕುತ್ಕೊಂಡಿರ್ತಾರೆ. ನಾವು ಗೆದ್ದ ಮೇಲೆ ಅವ್ನು ಸತ್ತ, ಅದಂತೂ ಫಿಕ್ಸು. ಸತ್ತೆ ಮಗ ನೀನು, ಸತ್ತೆ. ಪ್ರೆಷರ್ ತಗೋತಾ ಇದ್ದೀರಲ್ರಲ್ಲಿ. ಹೇಳಿಸ್ಕೋಬೇಕು. Good score. ಫಸ್ಟ್ ಇನ್ನಿಂಗ್ಸ್ ಆಯ್ತು, ಟಾರ್ಗೆಟ್ 197. ಒಳ್ಳೆ ಸ್ಕೋರು. ಈ ಪಿಕ್ಚರ್ ಅದನ್ನ ಚೇಸ್ ಮಾಡ್ಲಿ ನನ್ನ ಮಕ್ಕಳು, ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿದ್ದು. ಶ್ರೀಲಂಕಾಯಿಂದ ನಿದ್ದೆ ಕೆಟ್ಟು ಬಂದಿದ ತಕ್ಷಣ ಚೆನ್ನೈಗೆ ಬಂದಿರೋದೇ ಖುಷಿ ಆಗ್ತಾ ಇದೆ. ಕ್ರೇಜಿ. ಇನ್ನೊಂದ್ ಸ್ವಲ್ಪ ತಿಕಾ ಉರ್ಸಕ್ಕೆ ಅವ್ರಿಗೆಲ್ಲ ಇನ್ನ ಇಬ್ರು ಸಿಕ್ಕಿದ್ರು. ನಮ್ಗೆ ಬರೀ ನಾವಿಬ್ರೆ ನಮ್ ರೋಲ್ ಇದ್ದಿದ್ದು ಫುಲ್ ಉರ್ಸಿದೀವಿ. ನಮ್ ಸುತ್ತಮುತ್ತ 4 ಜನ ನಾವಷ್ಟೇ ಅಟ್ಯಾಕ್ ಮಾಡ್ಬಿಟ್ಟು. ಗೈಸ್ ನಮ್ ಬಾಯ್ಸ್ ಬೇರೆ ಬಂದಿದ್ದಾರೆ ಬೆಂಗಳೂರಿಂದ, ನಮ್ ಟೀಮಿಗೆ ಸೇರ್ಕೊಂಡಿದ್ದಾರೆ. ಇವಾಗ ಎಲ್ಲರಿಗೂ ಉರ್ಸೋದು ಅಷ್ಟೇ ಬಾಕಿ. ಓ ಸೂಪರ್, ಶಬಾಷ್. ಯು ಆರ್ CSK or RCB? ಒಬ್ರನ್ನ ಕಳ್ಸಾಯ್ತು ಸಾರ್. ಬರ್ರಿ ನೋಡಿ ಇಲ್ಲಿ ಆಯ್ತು, ಸುಧಾರಿಸ್ಕೊಳ್ಳಿ. ಹೋಗಿದ್ಬಿಟ್ಟಿರ ಆಮೇಲೆ. Silence. How's the dish? Hi sir. 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 ನೋಡ್ದಾ? ಗೈಸ್ RCB ಅಂತ ಚಾಂಟ್ ಮಾಡಿದ ತಕ್ಷಣ ನನ್ನ ಮಕ್ಕಳು ಮ್ಯೂಸಿಕ್ ಹಾಕ್ತವ್ರೆ. ಗಾಬರಿ ಬಿದ್ದೋಗ್ಬಿಟ್ಟು.
Wait and see. Yeah, bro, waiting and seeing. Okay. Oh, is it? Let's see this match. Okay, no worries. No worries, bro. You know, whenever you came, RCB, CSK won. Whenever I came, RCB won. ನಂಗೆ ತಲೆಗೆ ಶೂಟ್ ಆಗ್ತಾನೆ ಆ ಅಂಕಲ್ ಯಾವಾಗ ಬಂದವ್ರಂತೆ ಇಲ್ಲಿವರೆಗೂ CSK ಸೋತೆ ಇಲ್ವಂತೆ. ನಾವು ಬಂದಾಗ ಬಂದಿದೀವಾ? ಅವ್ರು ಏನ್ ಹೇಳ್ತಾರ ಗೊತ್ತಾ, ಇವತ್ತಿನವರೆಗೂ RCB ಗೆಲ್ಲೋ ಸಿಚುವೇಶನ್ ಬಂದು ಸೋತಿರೋದೆ ಅಂತೆ. ಇಲ್ಲಿವರೆಗೂ ಒಂದ್ ಲೆಕ್ಕ, ನಿಮ್ ಮುಂದೆ ಒಂದ್ ಲೆಕ್ಕ ಅರ್ಥೋಗ್ಬಿಟ್ಟವ್ರೆ. ಅದೆಲ್ಲ ಗೊತ್ತಿಲ್ಲಲ್ಲ, ಇದು RCB ಹೊಸ ಅಧ್ಯಾಯ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಮಾಡಿಲ್ಲ 18ನೇ ಅಧ್ಯಾಯ ಅಂತ. ಈಗ ಟಿವಿ ಮುಂದೆ ಕುತ್ಕೊಂಡು ನೋಡ್ತಾ ಇರ್ತಾರಲ್ಲ ಮ್ಯಾಚು, ಅವ್ರು ಆಲ್ರೆಡಿ ಎತ್ಕೊಂಡ್ಬಿಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ ಗುರು? ಪಕ್ಕ ಟಿವಿ ಬಿಡಿ ಬ್ರೋ, ಇಲ್ಲೇ ಸ್ಟಾರ್ಟ್ ಆಗಿ ಅಲ್ಲ ಇವಾಗ ಟಿವಿದಲ್ಲ ಗುರು, ಇಲ್ಲಿರೋರಿಗೆ ನೋಡು, ಇಲ್ಲಿರೋ ತೋರಿಸ್ಕೊಂತೀನಿ. ಇಲ್ಲಿ ಲೈವ್ ಅಲ್ಲಿ ಇನ್ನೊಂದೇನು ಗೊತ್ತಾ, ಲೈವ್ ಸ್ಕ್ರೀನಿಂಗ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ನೋಡ್ಬೇಕು, ಮಸ್ತ್ ಮಜಾ ಇರ್ತೈತೆ. ನಾವು 4-5 ಜನ ಇರೋರು ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ. ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟಿದ್ರೆ ಬ್ಯಾಂಗ್ ಆಗ್ತಿತ್ತು. ದೇವರಾಡ ಇವ್ರನ್ನೆಲ್ಲ ತಿನ್ಕೊಂಡ್ಬಿಡ್ತಾ ಇದ್ದೋ. ಸೂಪರ್ ಕಿಂಗ್ಸ್ ಅಲ್ಲಿ ಕಿಂಗೇ ನಮ್ಮ ಟೀಮಲ್ಲಿ ಅವರೇ ಅಷ್ಟೇ, ಅವ್ರು ಬರೀ ಚೆನ್ನೈ ಅಷ್ಟೇ. ಸೂಪರ್ ಕಿಂಗು ಎರಡು ನಮ್ಮ ಟೀಮಲ್ಲಿ ಅವರೇ. ಸೋತಿಂದ ವಿಕೆಟ್ ಬಂದಿಲ್ಲ, ವಿಕೆಟ್ ತೆಗೀರೋ. ಬ್ರೋ ಇವಾಗಲೇ ಮನೆಗೆ ಎಲ್ಲರೂ ಹೋಯ್ತವ್ರೆ. 10ನೇ ಓವರ್ಗೆ ಮನೆ ಕಳಿಸ್ತಾ ಇದೀವಿ. ವಿರಾಮ ಒಂದು ನಿಮಿಷ. ಅವ್ರಿಗೆಲ್ಲ ಗೊತ್ತು ಇವತ್ತು ಮ್ಯಾಚ್ ಓದೋಗ್ತಾರೆ ಅಂತ. ಶುಭರಾತ್ರಿ ಪಾಪ. ಗುಡ್ ನೈಟ್. ಟೆನ್ಷನ್ ಆಗ್ಬಿಟ್ಟವ್ರೆ ಸೆಕೆಗೆ, ಫುಲ್ ಅವ್ರಿಗೆ ಬೆವರು ಇಳಿತಾ ಇದೆ, ನಾವು ಬೆವರು ಇಳಿಸ್ತಾ ಇದೀವಿ. ತೋರ್ಸು ಕ್ಯಾಮ್ರಾ ಮಾಡಿ, ಯಾರಾದ್ರೂ ತೋರ್ಸು. ಸೀರಿಯಸ್ ಆಗಿ ಎಷ್ಟು ಸೈಲೆಂಟ್ ಆಗಿ ನಾವು ಬಂದಿದ್ದು 4 ಜನ, ಆಮೇಲೆ ಇಬ್ರು ಸಿಕ್ಕಿದ್ರು, ಆಮೇಲೆ ಇಲ್ಲಿ ಇಬ್ರು ಸಿಕ್ಕಿದ್ರು. ಉರ್ಸೋದೇ ಬೇಡ, ಅವ್ರು ಆಲ್ರೆಡಿ ಉರ್ಕೊಂಡ್ಬಿಟ್ಟವ್ರೆ. ಬಿಸಿಲು ಹೊಡೆದ್ಬಿಟ್ರೆ ಇನ್ನೇನ್ ಮಾಡಕ್ಕಾಗುತ್ತೆ. ಇವನು ಹೆವಿ ತಿಗ ಹೊರ್ಕೋತಾವನೆ, ಇವನು ಅವನು ಇಬ್ರು ತಿಗ ಹೊರ್ಕೋತಾರೆ. May 18, 2024, when RCB needs 148 runs against CSK, everybody scored some hat-trick sixes. You remembered? 28 runs for 12 runs. Yeah, you don't remember, sir. I know. Mr. Josh! Hi, sir! Mr. Josh! Hi, sir! You know Ben Cutting? Yeah. I really know Bangalore. You know BCCL? What they did 2016 and 17? You know Selfish player? Is there? Ladies! Selfish player? Ladies! Yeah, ladies! ತೆಗಿಬೇಕು. ಆಗಿರೋದಕ್ಕೆ ಸೆಲೆಬ್ರೇಟ್ ಮಾಡ್ತವ್ರೆ. ಹೋಗಿ ಬರೋಷ್ಟು 2 ವಿಕೆಟ್, 5 ನಿಮಿಷ ಆಗಿಲ್ಲ. ಗೈಸ್ ಇನ್ನೊಂದೇನಂದ್ರೆ, ಜೋಶಲ್ಲಿ ವಿಕೆಟ್ ಹೋದಾಗ ಜೋರಾಗಿ ಹೊಡ್ಕೊಂಡ್ಬಿಟ್ಟೆ, ಕೆಂಪ್ ಆಗ್ಬಿಟ್ಟೈತೆ ನೋಡಿ. ಈ ಕೆಂಪ್ ಆಗ್ಬಿಟ್ಟೈತೆ ಗುರು, ಜೋರಾಗಿ ಹೊಡ್ಕೊಂಡ್ಬಿಟ್ಟೆ. ಅಂಕಲು ಅವಾಗಲೇ ಕ್ಯಾಮ್ರಾ ಮುಂದೆ, ನಾವು ಬಂದ್ಮೇಲೆ ಇವತ್ತಿನವರೆಗೂ ಸೋತೆ ಇಲ್ಲ ಅಂದ್ರೆ ನಾವೇನು ಅಲ್ಲಿಂದ ಈ ಮೂಸಕ್ಕೆ ಬಂದಿದ್ದೀವ? ಅಷ್ಟು ಕಷ್ಟ ಬಿದ್ದೀವ, ಏನು ಇಲ್ಲದೆ ನಮ್ಗೆ ಗೊತ್ತು. ಹೆಲ್ತ್ ಎಲ್ಲ ಅಪ್ಸೆಟ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ, ಶ್ರೀಲಂಕಾದಿಂದ. ನಮ್ಗೇನು ಇರ್ಲಿಲ್ವಾ ಇಲ್ಲ ಅಂತ ಅನ್ಕೊಂಡ್ಬಿಟ್ಟವ್ರು ಅಂಕಲು. ನೈಸ್ ಗೇಮ್.
ಇಟ್ಕೋ ತಿಕ್ಕಿಟ್ಕೋ. ಬಾಯ್ ನೈಸ್. ಬ್ಲಾಸ್ಟ್ ಆಗ್ಬಿಟ್ಟವ್ರೆ, ಬ್ಲಾಸ್ಟು. ಏ ಮರ್ರೆ ಹೋಗು, ಉಣ್ಬಿಟ್ಟು ಹೋಗಿ ಮನೆಗೆ ಹೋಗೋ. ಮನೆಗೆ ಹೋಗೋ. 49 50 ತಿರುಗಿಸ್ಕೊಂಡು ತಿಕ್ಕಿಕೋ. ಇಲ್ಲ ಬಿಡು, ಮನೆಗೆ ಹೋಗ್ಬಿಡ್ತಾನೆ. ಸಾಕು ಬಿಡಮ್ಮ, ಅದೇ ಸಾಕು ಬಿಡಮ್ಮ. ನಮ್ಗೆ ಅದೇ ಸಾಕು. It's okay. No. Not hard luck, bro. It's accept. One day, It's okay, bro. It's okay. Give me hug. ಅಳಬೇಡ, ತಿಕ್ಕ ಹುರ್ಕೋಬೇಡ. ತಿಕ್ಕ ಹುರ್ಕೊಂಡ್ರೆ ನನ್ಗೆ ಏನು ಸಿಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ವಿಡಿಯೋಸ್. ಗೈಸ್, ಇವರೇ ನಮ್ಮ ಎಲ್ಲ ವಿಡಿಯೋನು ಮಾಡಿ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಅಪ್ಪಿತಪ್ಪಿನೂ ಬೆಂಗಳೂರು ಬರ್ಬೇಡ. Please don't come to Bangalore, bro. last time I came. You came? Oh shit. You guys disappointed us. ಯಾವಾಗಲೂ ಅದೇನೆ. You guys harassed us. Harassed? We don't do that. Yeah. I was being harassed last ಬ್ಯಾಂಗ್ಳೂರ್ time. ಜನರಿಗೆ ಸ್ವಲ್ಪ ಕಲಿಬೇಕಪ್ಪ ಇಲ್ಲಿಂದ ಯಾವ ಥರ ಒಳ್ಳೆಯದಾಗಿ ಹೌ ಟು ಟ್ರೀಟ್ ಗೆಸ್ಟ್ ಅಂಡ್ ಆಲ್ ದಟ್. Sir, 1 second. Last year, Not seeing by one video you can't judge ನೋ it. ನೋ ಎವ್ರಿಥಿಂಗ್ ಐ ವಾಸ್ I ದೇರ್ was there last year. ಓಕೆ ಮೇಡಮ್, ಬೇಜಾರು ಮಾಡ್ಕೊಬಿಡಿ. ಹೋಗಿ ಊಟ ಮಾಡ್ಬಿಟ್ಟು ಮಲ್ಕೋಗಿ. ಬಾಯ್. ಮ್ಯಾಚ್ ಗೆದ್ದಾಯ್ತು. ನಾವಂತೂ ಫುಲ್ ಖುಷಿ. ಅರ್ಧ ಲಾಸ್ಟ್ ಮೂಮೆಂಟಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೈವ್ ಆಗಿ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಸುಜಿತ್ ನೋಡ್ರು ಅಂತ ಐತೆ. ನೋಡ್ಬಿಟ್ಟು ಬೇಜಾರು ಮಾಡ್ಕೊಬೇಡ. ಜಾಸ್ತಿ ನಿನ್ನ ತೋರಿಸಿದ್ದೀನಿ. I don't understand, bro. ಗೆದ್ದು ಹೋಗೋ ಖುಷಿನೇ ಬೇರೆ ಥರ ಅಂತ ಅಂದ್ಕೊಳ್ಳಿ. ಕ್ರೇಜಿ ಟಯರ್ಡ್ ಆಗ್ಬಿಟ್ಟಿದೆ ಜಾಯ್ಸ್. ಎಲ್ಲಿ ಯಾವಾಗ ಬಿದ್ದೋಯ್ತೀನಿ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಶಕ್ತಿಯಲ್ಲಿ ಹೋಗ್ಬಿಟ್ಟಿದ್ದೀನಿ. ಆದರೂ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ. ಬನ್ನಿ ಹೋಗೋಣ ಇವಾಗ. ಅಷ್ಟು ಕಷ್ಟಪಟ್ಟು ಅಷ್ಟು ಹುರ್ಕೊಂಡು ಯಪ್ಪ. ನಾನು ಗೈಸ್ ನಿಜವಾಗ್ಲೂ ನೀವೇ ನೋಡ್ತಿರಲ್ಲ, ಶ್ರೀಲಂಕಾಯಿಂದ ಬಂದಿದ್ದು. ಒಂದೇ ಒಂದು ನಿಮಿಷ ಮನೆಗೂ ಹೋಗಿಲ್ಲ ಗೈಸ್. ವಿಸ್ಕಿ ನೋಡಿಲ್ಲ, ಮಮ್ಮನ ಮಾತಾಡ್ಸಿಲ್ಲ, ಯಾರಿಗೂ ಫೋನು ಮಾಡಿಲ್ಲ. ನನ್ನ ಕಷ್ಟ ಪವರ್ ಬ್ಯಾಂಕ್ ಬಿಚ್ಚಲೇ ಇಲ್ಲ. 100% ಚಾರ್ಜ್ ಬೇಕು ಅಂದ್ಬಿಟ್ಟು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ವರೆಗೂ ಏರ್ಪ್ಲೇನ್ ಮಾಡಲೇ ಇತ್ತು ಫೋನು. ಯಾರು ಫೋನು ಇತ್ತಿಲ್ಲ. ಆ್ಯಂಡ್ ಅದಾದಮೇಲೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಲೈವ್ ಬಂದಿದ್ದು. ಫುಲ್ಲು ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ಆದಷ್ಟು. ಬಟ್ ಗೆದ್ದಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಗೈಸ್. ಆದರೂ ಈ ನನ್ನ ಮಕ್ಕಳು ಉರ್ಸಿದ್ರು. ನಾವು ಉರ್ಸ್ಬೇಕಾದ್ರೆ ಯಾರು ವೀಡಿಯೋ ಮಾಡೋರು ಇರಲಿಲ್ಲ. ಅವ್ರು ಉರ್ಸ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಯಾಕಂದ್ರೆ ಇರೋ ಬರೋರೆಲ್ಲ ಅವರೇ ಅಲ್ಲ. ಪಾಪ ಇಷ್ಟು ಚಂದುಳ್ಳಿ ಚೆಲುವೆಯರಿಗೆ ಎಷ್ಟು ಬೇಜಾರಾಗಿರಲ್ಲ ಗುರು. ಆ್ಯಕ್ಚುಲಿ ನಿಜ ಅಂತದ್ದು ಗೈಸ್. ನಮ್ಮ ಪ್ರ್ಯಾಂಕ್ಗೆ ಟಿಕೆಟ್ ಕೇಳಿದ ರೀಲಲ್ಲಿ ನಾನು ಕೊಡಿಸಿದ್ದೀನಿ. ಆ್ಯಂಡ್ ನಮ್ಮ ಪ್ರ್ಯಾಂಕು ಇಲ್ಲಿದ್ದ ನೋಡಿ. ಹಂಗೆ ಥ್ಯಾಂಕ್ ಯು ಗೌಡ್ರೆ, ಟಿಕೆಟ್ ಇಸ್ಕೊಟ್ಟೋದಕ್ಕೆ. ಥ್ಯಾಂಕ್ ಯು. ನೀನು ರೀಲ್ ಮಾಡೋದು ಬಿಟ್ಬಿಟ್ಟು ನನಗೆ ಫೋನ್ ಮಾಡು. ನನಗೆ ಫೋನ್ ಮಾಡು. ಯಾವಾಗಲೂ ನಾನು ಇರ್ತೀನಿ. ಬ್ಯಾಗ್ ಎತ್ಕೊಂಡು ತಿರುಗ್ತಾ ಇದೆಯಾ? ಬರ್ಬೇಕು. ನೀನ್ ಇರ್ಬೇಕಾಗಿದ್ ಕಣ ನಮ್ಮ ಸ್ಟ್ಯಾಂಡಲ್ಲಿ. ಬೆಂಗಳೂರಿಗೆ ಬರ್ಲಿ, ಬರ್ರಿ 18ನೇ ಸೀಸನ್ ಬರ್ರಿ ಗೈಸ್. ಆದಷ್ಟು ಸಬ್ಸ್ಕ್ರೈಬ್. ಓಹೋ, ಕನ್ನಡದವರು. ಹಾಯ್ ಬ್ರೋ, ಸೂಪರ್ ಬ್ರೋ. ಚೆನ್ನೈಯಲ್ಲ ಸಿಕ್ಕಿರ ಸಂತೋಷ. ಆಹಾ, ಓಹೋ. 18ಕ್ಕೆ ನಾವು ಗೆದ್ವಿ ಅಂದ್ರು, 28ಕ್ಕೆ ಅವ್ರು ಹೊಡಿತೀನಿ ಅಂದ್ರು, ಮತ್ತೇನೋ ಚಿನ್ನಸ್ವಾಮಿ ಹೊಡಿತೀನಿ ಅಂತಿದ್ದಾರೆ. ಕಪ್ ಹೊಡ್ಕೊಂಡು ಹೋಗಲ್ಲ. ಒಂದೊಂದ್ರನ್ನ ಹೊಡಿಯೋದು. ಜೋಶ್ವನ್ ಬಗ್ಗೆ ಹೇಳಲೇಬೇಕು. ನಮ್ಮ ಪಟ್ಟ ಸಬ್ಸ್ಕ್ರೈಬರ್ ಅಂದ್ರೆ ಇವನೇ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ. ಅವಾಗ ನಾನು ಬರ್ತೀನಣ್ಣ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ಫ್ಲೈಟ್ ಟಿಕೆಟ್ ಹಾಕೊಂಡು ಬಂದಿರೋದು ಅಣ್ಣ. ಡೆಫಿನೆಟ್ಲಿ ಟ್ರೈ ಟು ಬೆಸ್ಟ್ ದಿಸ್ ಟ್ರಾಫಿಕ್. ಥ್ಯಾಂಕ್ ಯು. ಸಿಕ್ಕ ಹುರ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಕಿರ್ಚಾಡ್ತವ್ರೆ. ಬೆಂಗಳೂರಿಗೆ ಬರ್ತಾರಲ್ಲ, ಅವಾಗ ನಾವು ತೋರಿಸ್ತೀವಿ ಏನಂತ. ಅವ್ರು ಆಲ್ರೆಡಿ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟವ್ರೆ ಗೈಸ್. ಅವ್ರು ಅನ್ಕೋಬೋದು ನಮ್ಗೆ ಉರ್ಸ್ಬೋದು ಅಂತ. ಅವ್ರು ನಮ್ಮನ್ನ ಉರ್ಸ್ಬೇಕಂದ್ರೆ ದೇವರಾಣ ಇನ್ನೊಂದ್ಸರಿ ಅಲ್ವಾ? ಅಷ್ಟೇ. ಅವ್ರು ಎಲ್ಲ ಅವರು ನಮ್ಮ ಟೀಮು. ಹರಿ
ಅರೆ ಅವರು ನಮ್ನ ಉರ್ಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ ಅವರು. Not like that. I'll tell you. CSK fan 2 ವರ್ಷ ಬ್ಯಾನು. ಅವ್ರೇನ್ ಗೊತ್ತಾ, Ladies first, we gave them the trophy. This year, nothing they are doing. No, yeah, they are, just man. they are chilling. They are crying. They need pacifiers. They lost. They have to learn to agree that they lost by 50 runs. ಏನೇನೋ It's not ಹೇಳ್ತಾಂದ್ರು. 10 runs. It's 50 runs. Okay. Yes, Learn to agree, guys. that's my Get boy. some pacifiers on your mouth right now. Oh, super. Where are you from, bro? Chennai only. ಅವ್ರು Private man. Tuk players only. They 15 hours, not even 100 runs man. हमारा आके टेल अंडर इतना बड़ा लेता 10-15 ओवर देते उसको तो बैटिंग है, तला है उसमें बैटिंग में भी. CSK फैंस गालियां दे रहे थे मेरे स्टैंड से कि क्या बैटिंग है. कर रहे थे तला को. ಓಕೆ ಗೈಸ್, ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಚೆನ್ನೈಯಿಂದ ಡೈರೆಕ್ಟ್ ಬೆಂಗಳೂರು ಬಂದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ರಾಮನಗರಕ್ಕೆ ಬಂದಿದ್ದೀನಿ. ಸೊ ನಮ್ಮಮ್ಮ ಆಲ್ರೆಡಿ ಬಂದಿದ್ದ ತಕ್ಷಣ ಹೀಟ್ ಆಗಿಬಿಟ್ಟಿದೆ, ಬಾಡಿ ಗುಳೆ ಬಂದುಬಿಟ್ಟಿದೆ ಅಂತ ಹೇಳಿದ ತಕ್ಷಣ ನಾಲ್ಗೆ ಎಲ್ಲ ಒಂಥರ ಅಲ್ಸರ್ ಥರ ಆಗಿಬಿಟ್ಟಿದೆ ಗೈಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ತಲೆಗೆ ಫುಲ್ಲು ಎಣ್ಣೆ ಹಾಕಿ ಯುಗಾದಿ ಹಬ್ಬಕ್ಕೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಮಗನೆ ಅಂತ ರೆಡಿ ಮಾಡಿಟ್ಟಿದ್ದಾರೆ. ಈ ವ್ಲಾಗ್ನ ಹಬ್ಬದ ದಿನ ಬಿಡೋಣ ಅಂತ ಅಂದ್ಕೊಂಡೆ, ಆದರೆ ಇನ್ನೂ ಎಡಿಟಿಂಗ್ ಮುಗ್ದಿಲ್ಲ. ಸೊ ಹಬ್ಬ ಆದಮೇಲೆ ಬಿಡ್ತೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಗೋಷ್ಟರಲ್ಲಿ ಹಬ್ಬ ಆಗೋಗಿರುತ್ತೆ, ಆದರೂ ಬಿಲೇಟೆಡ್ ಅಂತ ಅಂದ್ಕೊಳ್ಳಿ. ಮನೆಗೆ ಬಂದಿದ್ದ ತಕ್ಷಣ ಖುಷಿ ವಿಚಾರ ಏನಂತ ಹೇಳಿದ್ರೆ ಗೈಸ್, ನನ್ನ ಮಗನ ನೋಡಿದ್ದು ಸಿಕ್ಕಾಬಿಟ್ಟೆ. ಅವನಂತೂ ಫುಲ್ಲು ಬಂದು ಮುಖ ಎಲ್ಲ ನೆಕ್ಕಾಕ್ಬಿಟ್ಟ. ಯಾವ ರೇಂಜು ಖುಷಿ ಅಂದರೆ ಅವ್ನಿಗೆ ಆ ರೇಂಜು ಖುಷಿ. ನಮ್ಮಪ್ಪ ಎಲ್ಲೋ ನಾನು ಒಂದು ವಾರ ಬಿಟ್ಟು ಹೋಗ್ಬಿಟ್ಟವನೇ. ಹಲೋ ರಾಕ್ಷಿ 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 ಇಲ್ಲಿ ರಾಕ್ಷಿ ರಾಕ್ಷಿ ನೋಡಿ ರಾಕ್ಷಿ. ಆ್ಯಂಡ್ ಇಲ್ಲಿಂದ ನಾವು ಊರಿಗೂ ಹೋಗಿ ಬಂದೆ. ಊರಲ್ಲಿ ಆಲ್ರೆಡಿ ದೃಷ್ಟಿಗಿಷ್ಟಿ ಎಲ್ಲ ತೆಗೆದ್ಬಿಟ್ಟವ್ರೆ ನನಗೆ. ನೀನೇ ಹೋಗಿ ಮಗ, ನಿಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಆಮೇಲೆ ಯಾರು ಕಣ್ಣು ಬೀಳದೇ ಇರಲಿ ಅಂತ. ಸೊ ಯಾರು ಕಣ್ಣಾಕಕ್ಕೆ ಹೋಗ್ಬೇಡಿ. ಫುಲ್ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ರಿಕವರ್ ಆಗಿ ಇನ್ನು ನೆಕ್ಸ್ಟ್ ಮ್ಯಾಚಿಗೆ ರೆಡಿ ಆಗಬೇಕು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಒಂದು ದಿನ ಯಾವಾಗ CSK ಮ್ಯಾಚ್ ಟಿಕೆಟ್ಸ್ ಬರ್ತಾರೆ ಆವಾಗ ಕೂತ್ಕೊಳ್ಳೋಣ. ನಾನು ಲಾಸ್ಟ್ 4 ಮ್ಯಾಚ್ಗೆ ಮಾಡಬೇಕಾಗಿತ್ತು, ಬಟ್ ನಾನು ಶ್ರೀಲಂಕಾಲಿ ಇದ್ದಿದ್ದ ಕಾರಣ ಮಾಡೋಕ್ಕಾಗಲಿಲ್ಲ. ಲಾಸ್ಟು GT ಆಗಿರಲಿ, RR ಆಗಿರಲಿ, ಪಂಜಾಬ್ ಆಗಿರಲಿ, DC ಆಗಿರಲಿ, ಈ 4 ಮ್ಯಾಚ್ದು ಟಿಕೆಟ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಿಡ್ತಾರೆ CSK ಮ್ಯಾಚು. ಮೇ 3ನೇ ತಾರೀಕು ಮ್ಯಾಚ್ ಇದೆ. ಅದು ಯಾವಾಗ ಬಿಡ್ತಾರೆ ಏನು ಅಂತೆಲ್ಲ ತಿಳ್ಕೊಂಡು ನಿಮ್ಗೆ ಮುಂಚೆನೇ ಅಪ್ಡೇಟ್ ಕೊಡ್ತೀನಿ. ಲೈವಲ್ಲಿ ಕೂತ್ಕೋತೀನಿ, ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಟಿಕೆಟ್ ಬುಕ್ ಮಾಡೋಣ. ಈ ಸರಿ ಅಬ್ರ ಮಾಡಬೇಕಂತ ಫಿಕ್ಸ್ ಆಗಿಬಿಡ್ತೀನಿ CSK ಮ್ಯಾಚ್ಗೆ. ನೋಡೋಣ, ಯಾಕಂದರೆ ನೀವು ಬ್ಲ್ಯಾಕಲ್ಲಿ ತೊಗೊಂಡ್ರೆ ಟಿಕೆಟ್ ಯಾವುದೇ ಕಾರಣಕ್ಕೂ ನಿಮ್ಮ ಚಡ್ಡಿ ಉದ್ರೋಗ್ಬಿಡುತ್ತೆ. ಅಷ್ಟು ದುಡ್ಡು ಎಕ್ಸ್ಪೆನ್ಸಿವ್ಸ್ ಇರುತ್ತೆ. ಒಂದು 3,000 ರೂಪಾಯಿ 2,000 ರೂಪಾಯಿ ಟಿಕೆಟ್ ಎಲ್ಲ ಮಿನಿಮಮ್ 15,000 ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, RCB CSK ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಹೈಪ್ ಇರುತ್ತೆ. ಯಾಕಂದರೆ ಇಲ್ಲಿ ಇವಾಗ ಆಲ್ರೆಡಿ ನಾವು ಗೆದ್ಕೊಂಬಂದ್ಬಿಟ್ಟಿದ್ದೀವಿ. ಇನ್ನು ಚೆನ್ನೈಯವರು ಅದೇ ರೀತಿ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಕೇವಲ 30 to 60 ಸೆಕೆಂಡ್ಸಲ್ಲಿ ಇಡೀ ಸ್ಟೇಡಿಯಂ ಸೋಲ್ಡ್ ಔಟ್ ಆಗೋ ಚಾನ್ಸಸ್ 100% ಇರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು. ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಕೂತ್ಕೊಳ್ಳೋಣ, ಎಲ್ಲರ ಅಕೌಂಟಲ್ಲೂ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರಿ, ಫೋನ್ಪೇ UPI ಕಾರ್ಡ್ಸಲ್ಲೆಲ್ಲ ಇಟ್ಕೊಂಡಿರಿ. ಯಾವಾಗ ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಕೂತ್ಕೊಂಡು ಯಾವುದಾದ್ರು ಒಂದು ಸ್ಟ್ಯಾಂಡ್, ಯಾವ ಸ್ಟ್ಯಾಂಡ್ ಸಿಕ್ಕಿದ್ರು ಫೋಕಸ್ ಮಾಡಿ ತಲೆ ಕೆಡಿಸ್ಕೊಬಿಟ್ಟು ಬುಕ್ ಮಾಡಿಬಿಡಿ.
ಆಮೇಲೆ ಬೇಕಾದ್ರೆ ನಾನು ಇಂಟರ್ಚೇಂಜ್ ಮಾಡಬೇಕು ಏನು ಮಾಡಬೇಕೋ ಮಾಡಿಸ್ಕೊಡ್ತೀನಿ. ನನ್ನ ಗುರಿ ಒಂದೇ, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನನು RCB ವರ್ಸಸ್ CSK ಮ್ಯಾಚ್ ಕರ್ಕೊಂಡು ಹೋಗಬೇಕು ಅನ್ನೋದು. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಗಿವ್ ಅವೇ ಕೊಡಿ, ಅದು ಮಾಡಿ ಇದು ಮಾಡಿ ಅಂತ. ಗುರು ನನಗೆ ಸಿಕ್ಕಿದ್ರೆ 100% ಕೊಡ್ತೀನಿ ಗುರು. ಆದ್ರೂ ನೋಡೋಣ, ಟ್ರೈ ಮಾಡ್ತೀನಿ ಒಂದು ಟಿಕೆಟ್ನ ಗಿವ್ ಅವೇ ಮಾಡೋಕ್ಕೆ. ಸಿಕ್ಕಿದ್ರೆ ಮಾತ್ರ ಹೇಳೋಕ್ಕಾಗಲ್ಲ. ಫಸ್ಟು ನನ್ನ ಟಿಕೆಟ್ ಬುಕ್ ಆಗಲಿ, ಬುಕ್ ಆದಮೇಲೆ ಹೇಳ್ತೀನಿ. ಇನ್ನೂ ಬಿಟ್ಟಿಲ್ಲ, ಯಾವುದೇ ರೀತಿ ಸ್ಕ್ಯಾಮ್ಗಳಾಗಕ್ಕೆ ಹೋಗ್ಬೇಡಿ, ಯಾವುದೇ ವೆಬ್ಸೈಟ್ಗಳಲ್ಲಿ ಸಿಗಲ್ಲ. ಆ್ಯಂಡ್ ಟಿಕೆಟ್ಸ್ಗಳನ್ನೂ ಅಷ್ಟೇ ಟ್ರಸ್ಟೆಡ್ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಎಲ್ಲ ನಾಮ ತೇರಿ ಇಕ್ಬಿಡ್ತಾರೆ. ಸೊ ಹಂಗಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ, ಇದೇ ಥರ ವ್ಲಾಗ್ಸ್ ಬೇಕು ಅಂದರೆ ದಯವಿಟ್ಟು ಐ ವಾಂಟ್ ಯುವರ್ ಕಮೆಂಟ್ಸ್. ಏನು ಇಷ್ಟ ಆಯಿತು, ಏನೇನು ಮಾಡಬೇಕು, ಮುಂದಕ್ಕೆ ಏನೇನು ಮಾಡಬೇಕು. CSKಗೆ ಭಾರಿ ಗಾತ್ರದ ಪ್ಲ್ಯಾನಲ್ಲಿದ್ದೀವಿ. ಜೈಲ್ ಡ್ರೆಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿರಿ, ಅದ್ರ ಪ್ಲ್ಯಾನ್ನ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಎಲ್ಲ ಫುಲ್ ಆದಮೇಲೆ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.